ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಆ್ಯಂಡ್ ಮರ್ಡರ್ ಕೇಸ್ ಬೆಳಕಿಗೆ ಬರ್ತಾ ಇದೆ. ಪ್ರೇಯಸಿಯನ್ನು ಬರ್ಬರವಾಗಿ ಕೊಂದಿದ್ದಾನೆ ಪ್ರಿಯಕರ. ನೋಡಿ, ಆಗಲೇ ಹಾಸನದೊಂದು ಹೇಳಿದ್ವಿ, ಇದು ಬೆಂಗಳೂರಿನಲ್ಲಿ ಇನ್ನೊಂದು. ಇಂದಿರಾನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ಆಗಿರೋದು. ಮಾಯಾ ಗೊಗಾಯ್ ಅಂತ ಹೇಳಿ ಅವಳನ್ನು ಕೊಂದಿರೋದು ಆರವ್ ಅನಾಯ್ ಅಂತ ಹೇಳಿ. ಮಾಯಾ ಗೊಗಾಯ್ ಆಸಾಂನವಳು, ಈ ಆರವ್ ಅನಾಯ್ ಕೇರಳದವನಂತೆ. ಖಾಸಗಿ ಕಂಪನಿಯಲ್ಲಿ ಇಬ್ಬರು ಕೂಡ ಕೆಲಸ ಮಾಡ್ಕೊಂಡಿದ್ರು. 2 ದಿನಗಳ ಹಿಂದೆ ರೂಮನ್ನು ಬುಕ್ ಮಾಡಿರ್ತಾರೆ. ಈ ಅಪಾರ್ಟ್ಮೆಂಟ್ಗಳಲ್ಲಿ ಇಲ್ಲೊಂದು ಅಭ್ಯಾಸ ಆಗಿಬಿಟ್ಟಿದೆ, 1 ದಿನಕ್ಕೆ 2 ದಿನಕ್ಕೆ ಅಥವಾ 1 ವಾರಕ್ಕೆ 15 ದಿನಕ್ಕೆ ಬಾಡಿಗೆ ಕೊಡೋ ಕೆಲಸ ಅಂತೆ ಅಪಾರ್ಟ್ಮೆಂಟ್ಗಳು. ಅದೊಂಥರ ಲಾಡ್ಜ್ ಥರ ಆಗಿಬಿಟ್ಟಿದೆ. ಯಾಕೆ ಕಮರ್ಷಿಯಲ್ ಮಾಡಬಾರ್ದು? ಅದು ಹೆಂಗೆ ಕೊಟ್ಬಿಡ್ತೀರಾ ನೀವು ಅವರ ಮನೆಗೆ ಅಂತೇಳಿ? ಏನು, ಈ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲವರು ಅದನ್ನು ಬಾಡಿಗೆ ಕೊಡ್ತಾ ಇದ್ದಾರೆ, ಇಲ್ಲಿ ಬೇರೆ ರೀತಿಯಾದಂಥ ಚಟುವಟಿಕೆಗಳು ನಡೀತಾ ಇದೆ, ಇವುಗಳಿಗೆ ಬ್ರೇಕ್ ಹಾಕಿ ಇಂಥವಕ್ಕೆಲ್ಲ ಅವಕಾಶ ಕೊಡಬೇಡಿ ಅಂತೇಳಿ. ಬಟ್ ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ಸ್ಗಳೇ ಇರ್ತೀವಿ ನಿಮ್ಮಲ್ಲಿ ಅಪಾರ್ಟ್ಮೆಂಟ್ಗಳನ್ನು. ನೀವು ನಿರ್ಧಾರ ಮಾಡ್ಕೊಳ್ಬೇಕು, ಹೇಗೆ ಮನೆ ಕಟ್ಕೊಳಕ್ಕಂತಿರುವಂಥದ್ದು, ಫ್ಲ್ಯಾಟ್ ಮನೆ ವಾಸ ಮಾಡೋಕ್ಕಂತಿರುವಂಥದ್ದನ್ನು ಕಮರ್ಷಿಯಲ್ ಆಗಿ ಹೇಗೆ ಬಳಕೆ ಮಾಡ್ಕೊಳ್ತಾರೆ ನೋಡಿ. ಆ BBMP ಅವ್ರಿಗೆ ಒಂದಿಷ್ಟು ಲಾಭ ಆಗ್ಬೋದು, ಅಂಥವಕ್ಕೆಲ್ಲ ಒಂಚೂರು ಕಮರ್ಷಿಯಲ್ ಮಾಡಿಕೊಂಡ್ರೆ. ನೀವು ಹೊರಗಡೆ ಲಾಡ್ಜ್ಗಳಿಗೆಲ್ಲ ಕಮರ್ಷಿಯಲ್ ಆಗಿ ದಂಡ ಹಾಕ್ತೀರಾ, ದುಡ್ಡೆಲ್ಲ ಕಟ್ಕೊಳ್ತೀರಾ. ಈ ಅಪಾರ್ಟ್ಮೆಂಟ್ಗಳಲ್ಲಿ ಹೆಂಗೆ ಬಾಡಿಗೆ ಕೊಟ್ಬಿಡ್ತೀರಾ? 1 ದಿನ 2 ದಿನಕ್ಕೆ, 1 ವಾರಕ್ಕೆ 15 ದಿನಕ್ಕೆ, ಇವೆಲ್ಲ ರೆಂಟ್ ಪರ್ಪಸಿಗೆ ಕೊಡ್ತಾರಪ್ಪ. ಇಲ್ಲೂ ಹಾಗೆ ಆಗಿದೆ. ಈಗ ಅಲ್ಲಿ ಹೋಗಿದ್ದಾರೆ, ಉಸಿರುಗಟ್ಟಿಸಿ ಕೊಲೆ ಮಾಡಿದಾನಂತೆ, ಆಮೇಲೆ ಚಾಕು ತೊಗೊಂಡು ಚುಚ್ಚಿದಾನಂತೆ.